ಓಕೆ, ಇನ್ನು ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲು ಪೇಟ ನಿರ್ಬಂಧ ಮಾಡಿರೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಮರ್ಥಿಸಿಕೊಂಡಿದ್ದಾರೆ. ಜನಿವಾರ ಶಿವದಾರಕ್ಕೂ ಅವಕಾಶ ಕೊಟ್ಟಿದ್ದೀವಿ, ಹಾಗೆ ಹಿಜಾಬ್ಗೂ ಅವಕಾಶ ಕೊಟ್ಟಿದ್ದೀವಿ. ಕೇಸರಿ ಶಾಲು ಕೇಸರಿ ಪೇಟ ಹಾಕೊಂಡು ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಮಕ್ಕಳ ಹಿತದೃಷ್ಟಿಯಿಂದ ಆದೇಶ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಆದೇಶ ವಾಪಸ್ ಪಡೆಯಲ್ಲ. ಬಿಜೆಪಿಯವರ ವಿರುದ್ಧ ಎಲ್ಲ ಅವರು ತಮಗೆ ಇಷ್ಟ ಬಂದಂಗೆ ಬಂಡಾಟದಲ್ಲಿ ಏನನ್ನು ಬೇಕಾದ್ರೂ ಮಾತಾಡ್ಬೋದು. ಅಧಿಕಾರ ಇದೆ, ಬಾಯಿ ಇದೆ, ನಾಲಿಗೆ ಇದೆ. ಹೌದು, ನಾವು ಅದನ್ನು ತಡೀಲಿಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಅನ್ಫಾರ್ಚುನೇಟ್ಲಿ ಬೀಯಿಂಗ್ ಎ ಲಾಯರ್ ಯು ಆರ್ ಅಟ್ರಾಸಿಯಸ್ಲಿ ರಾಂಗ್. ನನ್ನ ಪ್ರಕಾರದಲ್ಲಿ ಇನ್ನು ಮುಂದೆ ಅಸೆಂಬ್ಲಿನಲ್ಲಿ ಎಲ್ಲ ವಿಚಾರನೂ ಚರ್ಚೆಗೆ ತರಬೇಕು. ಕೋರ್ಟಲ್ಲಿ ಇದ್ದರು ಕೇಳಿದ್ರೆ ನೀವೇ ಮಾಡಿದ್ದೀರಿ ಅಂತ ಹೇಳಬೇಕು. ಕೋರ್ಟಲ್ಲಿ ಇದ್ದಾಗ ನೀವೇ ಮಾಡಿದ್ದೀರಿ ಅನ್ಬೇಕು, ಚರ್ಚೆಗೆ ತರ್ಬೋದು. ನಂಬರ್ 1. ನಂಬರ್ 2, ಜನಿವಾರವನ್ನು ಶಿವದಾರವನ್ನು ನೀವು ಹಿಜಾಬ್ಗೆ ಲಿಂಕ್ ಮಾಡ್ತಿರೋದೇ ಮಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಇನ್ ಯುವರ್ ಬ್ರಿಲಿಯನ್ಸ್ ಆ್ಯಂಡ್ ಬ್ರೈನ್ ರಾಂಗ್. ಅದು ಜನಿವಾರ ಮತ್ತು ಲಿಂಗದಾರ ಎರಡೂ ಎಕ್ಸಿಬಿಟ್ ಆಗಿ ಹೊರಗಡೆ ಕಾಣಿಸುವ ಪದಾರ್ಥವಲ್ಲ ಮತ್ತು ಇದು ಸಬ್ಜೆಕ್ಟ್ ಆಫ್ ಕಾಂಟ್ರವರ್ಸಿ ಅಲ್ಲ. 1000 ವರ್ಷಗಳಲ್ಲಿ ಬಂದಿರುವ ಪದ್ಧತಿ ಮತ್ತು ಸಂಸ್ಕೃತಿ. ಹಿಜಾಬ್ 1000 ವರ್ಷದ ಅಲ್ಲ, ಹಾಗಾಗಿ ಅದು ಗೋಚಲಾಗಿದೆ. ಎರಡನೇದು ಅದು ಹೊರಗಡೆ ಕಾಣಿಸುವಂಥದ್ದು. ಸಮಸ್ಯೆ ಅಲ್ಲಿದೆ. ಬಟ್ ಅದು ಸರಿಯೋ ತಪ್ಪೋ ಎಂಬುದನ್ನು ಕೋರ್ಟು ಇತ್ಯರ್ಥ ಮಾಡಬೇಕು. ಅಲ್ಲಿಯವರೆಗೆ ನೀವು ಕಾಯಬೇಕಿತ್ತು. ಕೋರ್ಟಲ್ಲಿ ಇರ್ಬೇಕಾದ್ರೆ ಹೆಂಗೆ? ಹೌದು, ನೀವು ಕಾದಿಲ್ಲ. ನಿಮ್ಮ ರಾಜಕೀಯ ಕಾರಣಗಳಿಗೆ ಸಂಪ್ರೀತಿಗೊಳಿಸೋದಕ್ಕೆ ಮುಸ್ಲಿಮರನ್ನ ತಂದಿದ್ದೀರಿ. ಆದರೆ ಅದೇ ಮುಸ್ಲಿಮರು ನಿಮಗೆ ಕೈ ಎತ್ತಿ ಮತವನ್ನು ಹಾಕುತ್ತಿರುವುದೆಲ್ಲ ಬಹಳ ಕಡೆ ಬರ್ತಾ ಇದೆ. ಕೆಲವು ಕಡೆ ನಿಮ್ಮ ಕೈ ಎತ್ತಿ ಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನ್ಯೂಸಲ್ಲೆಲ್ಲ ಬರ್ಬೋದೇನೋ, ಅದು ಕೈ ಎತ್ತಿದ್ದಾರೆ, ಎತ್ತುತ್ತಾರೆ. ಕೆಲವು ಮುಸ್ಲಿಮರು ಕೇಳ್ತಿರೋದು, ಮುಸ್ಲಿಮರು ಕಾಂಗ್ರೆಸ್ಸಿನ ಜೀತದಾಳುಗಳು ಆಗಿದ್ದಾದ್ರೂ ಯಾಕೆ ಅಂತ ಕೇಳ್ತಿದ್ದಾರೆ. ನಿಜ, ಯಾಕೆ ಏನಕ್ಕೆ ಒಂದು ಪಕ್ಷದ ಬಾಲಕರಂತೆ ಆಡಬೇಕು ನಾವು ಅಂತ ಕೇಳ್ತಿದ್ದಾರೆ. ಹಾಗಾಗಿ ದಿ ಗವರ್ನಮೆಂಟ್ ಲೀಗಲಿ ನನ್ನ ಲೆಕ್ಕಾಚಾರದಲ್ಲಿ ನಾಟ್ ಇನ್ ಎ ಗುಡ್ ಪೊಸಿಷನ್. ಓಕೆ, ಇನ್ನು ಅವ್ರು ಹೇಳೋದು ಪೇಟ ಹಾಕೊಂಡು ಬರೋಕ್ಕೆ ಜಾಗ ಇಲ್ಲ. ಯಾಕೆ ಜಾಗ ಇಲ್ಲ? ಪೇಟ ನಾವು 600 ವರ್ಷದಿಂದ ಇದೆ. ಹಂಗಾರೆ ಯಾಕಿಲ್ಲ? ಯಾಕೆ ಹಾಕೊಂಡ್ಬರಬಾರ್ದು? ಇತಿಹಾಸನೇ ಇದೆ, ಅದಕ್ಕೆ ಇದೆ. ಹಾಗಾಗಿ ದಿಸ್ ಗೌರ್ನಮೆಂಟ್ ಭಂಡಾಟಕ್ಕೆ ಬಿದ್ದಿದೆ. ಒಬ್ಬರು ಹುದ್ದೆಯನ್ನು ಉಳಿಸಿಕೊಳ್ಳಲು, ಇನ್ನೊಬ್ಬರು ಇನ್ಯಾರನ್ನು ಮೆಚ್ಚಿಸಲು ಓಡಾಡ್ತಿದ್ದೀರಿ. ಇದರಿಂದ ನೀವು ಇನ್ನಷ್ಟು ಕಿರೀಕಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಿ. ಯಾವ್ಯಾವುದೋ ರಾಜ್ಯಗಳಲ್ಲಾದಂತೆ ನಮ್ಮ ರಾಜ್ಯದಲ್ಲೂ ನಿಮ್ಮ ನಿರೀಕ್ಷೆಗಳಿಗೆ ಮೀರಿ ಹಿಂದೂ ಕನ್ಸಾಲಿಡೇಷನ್ಸು ಸ್ಟಾರ್ಟ್ ಆಗಬಹುದು. ಆಗ ಮಣ್ಣಿಗೆ ಮಣ್ಣನ್ನು ತಿನ್ನುತ್ತೀರಿ. ಅಷ್ಟೇ, ಇದು ನಿಮ್ಮಿಷ್ಟ. ಇನ್ನು ನೀಟಿಂದು ಮಾತ್ರ ನನ್ನ ಪ್ರಕಾರ ಗೌರ್ಮೆಂಟ್ ಶುಡ್ ವಿಡ್ರಾ ಫ್ರಮ್ ನೀಟ್. ನೀವು ವಿಡ್ರಾ ಆಗಿ, ಸ್ಟೇಟ್ ಗೌರ್ಮೆಂಟ್. ಹೌದು, ನಾವ್ಯಾಕೆ ಆ ನೀಟ್ ಒಳಗಡೆ ಇರಬೇಕು? ಹಂಗೆ ಮಾಡೋಕ್ಕೆ ಬರುತ್ತಾ ಸರ್? ಅದು ನನಗೆ ಗೊತ್ತಿಲ್ಲ, ನಾವು ಮಾಡಲ್ಲ. ನಮ್ಮ ರಾಜ್ಯದ ದುಡ್ಡಿನಲ್ಲಿ ಕಟ್ಟಿದ ಮೆಡಿಕಲ್ ಕಾಲೇಜ್ಗಳಿಗೆಲ್ಲ ನಾರ್ತ್ ಇಂಡಿಯಾ ನಾವು ಈ ಥರ ಕಚಡಗಳ ಥರ ಎಕ್ಸಾಮ್ ಬರೆದು ಅಲ್ಲಿ ಸೀಟ್ ತಗೊಳ್ಳಲ್ಲ. ಹೈಯರ್ ರ್ಯಾಂಕ್ ತೊಗೊಂಡು ಇಲ್ಲಿ ಬಂದು ನಮ್ಮ ಸೀಟ್ಗಳಿಂದ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ತೊಗೊಂಡು ನಮ್ಮ ಮಕ್ಕಳನ್ನ ಹಾಳು ಮಾಡ್ತಿರೋದಕ್ಕೆ ತಮಿಳ್ನಾಡಲ್ಲಿ ನೀಟಿನ ಒಪ್ಪಿಲ್ಲ. ಒಂದು ಪೋರ್ಷನಲ್ಲಿ ಭಾಳ ಕಾಲೇಜ್ಗಳಲ್ಲಿ ನೀಟ್ ಇಲ್ಲ ಅಲ್ಲಿ. ಹಾಗಾಗಿ ನಾವು ಬಿಡಿ, ಯು ಗೋ ಕಾಲೇಜ್ ಸ್ಪೆಷಲ್ ಸೆಷನ್ ಆಫ್ ದಿ ಅಸೆಂಬ್ಲಿ ಆ್ಯಂಡ್ ವಿಡ್ರಾ ಫ್ರಮ್ ನೀಟ್. ನಮಗೆ ನೀಟ್ ಬೇಕಿಲ್ಲ. ತಮಿಳ್ನಾಡು ಹಂಗಾರೆ ಯಾಕೆ ಬೇಕಿಲ್ಲ ಅಂತ ಬಿಟ್ಟಿದ್ದಾರೆ ಅವರು. ಅಂದರೆ ಕೆಲವು ಕಾಲೇಜ್ಗಳಲ್ಲಿ ನೀಟ್ ಇಲ್ಲ ಅಲ್ಲಿ. ಅವ್ರಿಗಾದ್ಮೇಲೆ ನಮ್ಮಲ್ಲೂ ಆಗಬೇಕು. ನಮಗೆ ನೀಟ್ ಬೇಕಾಗಿಲ್ಲ. ನಮಗೆ